ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೀನ್ಸ್ ಪಲ್ಯದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹುಳ್ಳಿಕಾಯಿನೂ ಅಂತ ಕರೀತಾರೆ. ಇದನ್ನು ನಾನು ನೀಟಾಗಿ ತೊಳೆದು 1 ಇಂಚಿನ ಗಾತ್ರಕ್ಕೆ ಕಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ತವಾನ ಬಿಸಿಗಿಟ್ಟು ತವ ಬಿಸಿ ಆದಮೇಲೆ ನಾನು ಕಟ್ ಮಾಡಿದಂಥ ಬೀನ್ಸನ್ನು ತವಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ತವಕ್ಕೆ ಹಾಕಿದ್ದಾದಮೇಲೆ ಅದು ಸ್ವಲ್ಪ ಬಾಡಬೇಕು, ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿನೂ ಹುರಿಬೇಕು. ಆದ್ದರಿಂದ ಈಗ ಫಸ್ಟು ನಾನು ಹಾಗೆ ಹುರಿತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಯಾಕಂದರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಈಗ ಬೀನ್ಸು ಸ್ವಲ್ಪ ಫ್ರೈ ಆಗಿದೆ. ಆದ್ದರಿಂದ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಕಪ್ಪಾಗಬೇಕು ಬೀನ್ಸು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ನೀಟಾಗಿ ಹುರಿದಾಗೇ ನೋಡಿ ಈ ರೀತಿ ಆದರೆ ಸಾಕು. ಅದಕ್ಕೆ ನಾನು ಬೇರೆ ಪ್ಲೇಟಿಗೆ ಬೀನ್ಸನ್ನು ತೆಗೆದು ಅದೇ ಪಾನಿಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಒಂದು ಈರುಳ್ಳಿಯನ್ನು, ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಬಾಡಬೇಕು, ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಹಸಿಮೆಣಸಿಕಾಯನ್ನು, ರುಚಿಗೆ ತಕ್ಕಷ್ಟು ಹಸಿಮೆಣಸಿಕಾಯನ್ನು ಹಾಕಿದ್ದೀನಿ. ನೀವು ಹಸಿಮೆಣಸಿಕಾಯಿ ಪೇಸ್ಟ್ ಇದ್ರೂ ಸಹ ಹಾಕ್ಕೋಬೋದು, ನಡೆಯುತ್ತೆ. ನಾನು ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಚಿಕ್ಕ ಟೊಮೊಟೊನ. ಅದು ಸಹ ಬಾಡಿದಾದ್ಮೇಲೆ ನಾವು ಹುರಿದಿಟ್ಟಂತಹ ಬೀನ್ಸನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗೋ ರೀತಿ ಈ ರೀತಿ ನೀವು ಕಲಿಸ್ಬೇಕು. ಅದು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನಿವಾಗ ನೀರನ್ನು ಹಾಕ್ತಾ ಇದ್ದೀನಿ. ಅದು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರು ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಮತ್ತು ಗುರಾಳ್ ಪುಡಿನೂ ಸಹ ಹಾಕ್ತೀನಿ. ಇದಕ್ಕೆ ಗುಚ್ಚಳ ಪುಡಿನೂ ಅಂತಾರೆ, ಕುರುಶ್ನ ಪುಡಿನೂ ಅಂತಾರೆ. ಉತ್ತರ ಕರ್ನಾಟಕದ ಸೈಡು ಗುರಾಳ್ ಪುಡಿ ಅಂತ ಕರೀತಾರೆ. ಇದನ್ನು ಹುರಿದು ನಾವು ಪುಡಿ ಮಾಡಿ ಇಟ್ಟಿರ್ತೀವಿ. ಎಲ್ಲ ತರಕಾರಿ ಪಲ್ಯಕ್ಕೆ ಕಂಪಲ್ಸರಿಯಾಗಿ ಉತ್ತರ ಕರ್ನಾಟಕ ಸೈಡು ಹಾಕ್ತಾರೆ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನೂ ಸಹ ಹಾಕಿದ್ದೀನಿ. ಬೆಲ್ಲ ಹಾಕಿದಾದ್ಮೇಲೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬಾಯಿ ಮುಚ್ಚಿ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಇಷ್ಟಾದರೆ ನಮಗೆ ಬೀನ್ಸ್ ಪಲ್ಯ ಸಂಪೂರ್ಣ ರೆಡಿ. ನಾವು ಹುರಿದು ಮಾಡೋದ್ರಿಂದ ಡಿಫ್ರೆಂಟ್ ಆದಂತಹ ಟೇಸ್ಟ್ ಸಿಗುತ್ತೆ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ಇದು ರೊಟ್ಟಿ, ಚಪಾತಿ, ಪರೋಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.